ಅಯೋಧ್ಯೆಯಲ್ಲಿ ಇಂದು ರಾಮಲಲ್ಲಾ ಮೂರ್ತಿ ನಗರ ಪ್ರವೇಶ ಮಾಡ್ತಾ ಇದೆ. ಅಯೋಧ್ಯೆ ಮಂದಿರದ ಆವರಣದಲ್ಲಿ ಮೂರ್ತಿಯ ಮೆರವಣಿಗೆಯನ್ನ ನಡೆಸಲಾಗುತ್ತೆ. ರಾಮಲಲ್ಲಾ ಮೂರ್ತಿಯ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿ ಮೆರವಣಿಗೆ ನಡೆಸಲಾಗುತ್ತೆ. ದೇಶದ ಜನರಿಗೆ ಇವತ್ತೇ ಸಿಗಲಿದೆ ರಾಮಲಲ್ಲಾ ಮೂರ್ತಿಯ ದರ್ಶನ. ನಾಳೆ ರಾಮ ಮಂದಿರದ ಗರ್ಭಗುಡಿಯಲ್ಲಿ ಜನವರಿ 22ರಂದು ಆ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ನಡೆಯುತ್ತೆ. ಆದರೆ ಇವತ್ತು ಆ ಮೂರ್ತಿಯನ್ನ ದೇವಸ್ಥಾನದ ಆವರಣದಲ್ಲಿ ಮೆರವಣಿಗೆ ಮಾಡಲಾಗುತ್ತೆ, ಕಣ್ಣಿಗೆ ಪಟ್ಟಿ ಕಟ್ಟೋ ಮೂಲಕ. ಈ ಬಗ್ಗೆ ಅಯೋಧ್ಯೆಯಿಂದಲೇ ಮತ್ತಷ್ಟು ಲೈವ್ ಡೀಟೇಲ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಜಗದೀಶ್ ಅವರಿಂದ. ಜಗದೀಶ್, ಆ ರಾಮಲಲ್ಲಾನ ಮೂರ್ತಿ ಹೇಗಿರುತ್ತೆ, ಅದನ್ನ ಕೆತ್ತಿರೋರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಈಗಾಗಲೇ ಜನ ಕಲೆಕ್ಟ್ ಮಾಡಿದ್ದಾರೆ. ಆ ರಾಮಲಲ್ಲಾ ಮೂರ್ತಿಯನ್ನ ಸೆಲೆಕ್ಟ್ ಮಾಡೋದ್ರಲ್ಲಿ ಸಾಕಷ್ಟು ಕಾಂಪಿಟೇಷನ್ ಇತ್ತು, ಈ ಎಲ್ಲಾ ಕ್ಯೂರಿಯಾಸಿಟಿ ಇದೆ. ಆದ್ರೆ ಇವತ್ತು ಆ ಮೂರ್ತಿಯ ದರ್ಶನ ಕೂಡ ಆಗಲಿದೆ. ಇದಕ್ಕೆ ಹೇಗೆಲ್ಲ ಪ್ರಿಪರೇಷನ್ಗಳು ನಡೆದಿವೆ, ಎಷ್ಟೊತ್ತಿಗೆ ಆ ಮೆರವಣಿಗೆ ಕಾರ್ಯ ಆರಂಭವಾಗುತ್ತೆ, ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಜಗದೀಶ್. ಸಭಾ ಇವತ್ತು ರಾಮಲಲ್ಲಾ ಮೂರ್ತಿಯ ಪ್ರತಿಷ್ಠಾಪನೆಯ ಎರಡನೇ ಹಂತ ಆರಂಭ ಆಗುತ್ತೆ ಇವತ್ತಿನಿಂದ. ಯಾಕಂದ್ರೆ ಇವತ್ತಿನಿಂದ ರಾಮಲಲ್ಲಾ ಮೂರ್ತಿಯನ್ನ ದೇವಸ್ಥಾನದ ಆವರಣದ ಒಳಗಡೆ 70 ಎಕರೆ ಭೂಮಿ ಏನಿದೆ, ಆ 70 ಎಕರೆ ಭೂಮಿಯ ಆವರಣದ ಒಳಗಡೆ ಇರುವಂತಹ ಮೂಲ ದೇವಸ್ಥಾನದ ಸುತ್ತಮುತ್ತ ಪ್ರಣಾಂಗಣದಲ್ಲಿ ಇವತ್ತು ಸುತ್ತಾಕುವಂತಹ ಕೆಲಸವನ್ನ ಮಾಡ್ತಾರೆ, ಮೆರವಣಿಗೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ನಿಮ್ಗೆ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ ಫಸ್ಟ್ ನಲ್ಲಿ ಈ ದೇವಸ್ಥಾನದ ಇವತ್ತಿನ ಒಳಗಡೆಯ ವಿಜುವಲ್ಸ್ ಅನ್ನ ತೋರಿಸುವಂತಹ ಪ್ರಯತ್ನವನ್ನ ನ್ಯೂಸ್ ಫಸ್ಟ್ ಕನ್ನಡಿಗರಿಗಾಗಿ ಮಾಡುವಂತಹ ಕೆಲಸವನ್ನ ಮಾಡ್ತಿದೆ. ನಿಮ್ಗೆ ನನ್ನ ಹಿಂಭಾಗದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ದೇವಸ್ಥಾನದ ಒಳಗಡೆ ಇವತ್ತು ಯಾವ ರೀತಿಯಾಗಿ ಪ್ರಿಪರೇಷನ್ ಆಗ್ತಾ ಇದೆ, ಯಾವ ರೀತಿಯಾಗಿ ಅಲ್ಲಿ ಕಾರ್ಯಗಳು ನಡೀತಿದಾವೆ ಅನ್ನುವಂತಹ ವಿಜುವಲ್ಸ್ ನ್ಯೂಸ್ ಫಸ್ಟ್ ನಲ್ಲಿ ಇದೇ ಮೊದಲ ಬಾರಿಗೆ. ಇಲ್ಲಿಯವರೆಗೂ ಸಹಿತ ಯಾವ ನ್ಯಾಷನಲ್ ಚಾನಲ್ ಸಹಿತ ತೋರಿಸದೇ ಇರುವಂತಹ ಇವತ್ತಿನ ವಿಜುವಲ್ಸ್ ಅನ್ನು ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಿದ್ವಿ. ಯಾಕಂದ್ರೆ ಕನ್ನಡಿಗರು ಮನೆಯಲ್ಲೇ ಕೂತ್ಕೊಂಡು ಈ ಒಂದು ದೇವಸ್ಥಾನದ ದೃಶ್ಯಾವಳಿ ಮತ್ತು ಸಂಪೂರ್ಣ ವಿವರವನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ಲಿ ಅನ್ನುವಂತಹ ಕಾರಣಕ್ಕಾಗಿ ಇದೇ ಮೊದಲ ಬಾರಿಗೆ ಇವತ್ತು ದೇವಸ್ಥಾನದ ಒಳಗಡೆಗೆ ಮೂರ್ತಿ ಬರುತ್ತೆ. ಮೂರ್ತಿ ಕೆತ್ತಿರುವಂತದ್ದು ಅರುಣ್ ಯೋಗರಾಜ್ ಅವರು ಮೈಸೂರು ಮೂಲದವರು. ಕನ್ನಡಿಗರಿಗೆ ಇದೊಂದು ಹೆಮ್ಮೆಯ ವಿಚಾರ. ಮತ್ತೊಂದು ಹೆಮ್ಮೆಯ ವಿಚಾರ ಏನಂದ್ರೆ HD ಕೋಟೆಯ ಕಲ್ಲನ್ನೇ ಬಳಕೆ ಮಾಡಿಕೊಂಡಿರುವಂತದ್ದು, ಅದು ಕಪ್ಪು ಶಿಲೆ. ಆ ಒಂದು ಶಿಲೆಯ ಕೃಷ್ಣಶಿಲೆಯ ಮೂಲಕವಾಗಿ ದೇವಸ್ಥಾನದ ಒಳಗಡೆ ಇವತ್ತು ಎಂಟ್ರಿಯನ್ನ ಕೊಡುತ್ತೆ. ಆದ್ರೆ ಇವತ್ತು ದೇವಸ್ಥಾನದ ಒಳಗಡೆ ಬರುವಂತಹ ಮೂರ್ತಿ ಮೊದಲು ಮೂರ್ತಿಗೆ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಲಾಗುತ್ತೆ. ಯಾಕಂದ್ರೆ ಇನ್ನೂವರೆಗೂ ಸಹಿತ ಅದನ್ನ ಕಣ್ಣಿಗೆ ತೆಗಿಲ್ಲ. ಅದು ಲಾಸ್ಟ್ 22ನೇ ತಾರೀಕು ಮಧ್ಯಾಹ್ನ 12:20 ಕಣ್ಣನ್ನ ಪಟ್ಟಿಯನ್ನ ತೆಗಿತಾರೆ. ಇವತ್ತು ದೇವಸ್ಥಾನದ ಒಳಗಡೆ ಆ ಒಂದು ಮೂರ್ತಿ ಹೋಗುತ್ತೆ. ಆ ಸಂದರ್ಭದಲ್ಲಿ ಏನಂದ್ರೆ ಇವತ್ತಿನಿಂದ ಒಟ್ಟು 12 ವಿವಿಧ ಬಗೆಯ ಹೋಮ ಮತ್ತೆ ಯಜ್ಞಗಳನ್ನ ದೇವಸ್ಥಾನದ ಆವರಣದ ಒಳಗಡೆ ಮಾಡ್ತಾ ಹೋಗ್ತಾರೆ. ಅದಕ್ಕಾಗಿ ವಿಶೇಷವಾಗಿ ಕಾಶಿಯ ಲಕ್ಷ್ಮೀಕಾಂತ್ ದೀಕ್ಷಿತ್ ಅವರಿಂದ ಒಂದು ಪೂಜಾ ಕೈಂಕರ್ಯ ಹೇಗೆ ನಡಿಬೇಕು ಅನ್ನುವಂತಹ ಸಂಪೂರ್ಣವಾದಂತಹ ವಿವರವನ್ನ ಈಗಾಗಲೇ ರಾಮಲಲ್ಲಾ ರಾಮ ಮಂದಿರದ ಟ್ರಸ್ಟ್ ನಿರ್ಧಾರವನ್ನ ಮಾಡಿದೆ. ಅದರ ಜೊತೆಗೆ 121 ಅರ್ಚಕರ ತಂಡ ಇವತ್ತಿನ ಧಾರ್ಮಿಕ ವಿಧಿವಿಧಾನದಲ್ಲಿ ಭಾಗಿಯಾಗ್ತಾರೆ. ಆ ಒಂದು ಧಾರ್ಮಿಕ ವಿಧಿವಿಧಾನದಲ್ಲಿ ಭಾಗಿಯಾಗುವಂತಹ ಸಂದರ್ಭದಲ್ಲೂ ಸಹಿತ ಕರ್ನಾಟಕದ ಒಟ್ಟು 20 ಅರ್ಚಕರಿದ್ದಾರೆ. ಅದರಲ್ಲಿ ಬೆಳಗಾವಿ ಮೂಲದ 3 ಅರ್ಚಕರು, ಅವರು ಸಹಿತ ನ್ಯೂಸ್ ಫಸ್ಟ್ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಯಾವೆಲ್ಲ ರೀತಿಯಾಗಿ ಪೂಜೆ ಪುನಸ್ಕಾರಗಳು ನಡೆಯುತ್ತೆ ದೇವಸ್ಥಾನದ ಒಳಗಡೆಗೆ, ಮತ್ತೆ ಯಾವ ರೀತಿಯಾಗಿ ಹೋಮಗಳನ್ನು ನಡೆಸಲಾಗುತ್ತೆ, ಅದರ ಮೇಲೆ ಯಾವೆಲ್ಲ ಮಂತ್ರಗಳನ್ನು ಹೇಳಲಾಗುತ್ತೆ ಅನ್ನುವಂತಹ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಮತ್ತೆ ಈಗಾಗಲೇ ನಿನ್ನೆಯಿಂದನೇ ಕಾಶಿಯಿಂದ ಅಯೋಧ್ಯೆಗೆ ಲಕ್ಷ್ಮೀಕಾಂತ್ ದೀಕ್ಷಿತ್ ಅವರು ಈ ಮೂಲ ಅರ್ಚಕರು ಯಾವರ ನೇತೃತ್ವದಲ್ಲಿ ಇಡೀ ಪೂಜೆ ನಡೆಯುತ್ತೆ ಈ ಒಂದು ರಾಮಲಲ್ಲಾ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಇದೆಲ್ಲ ಅದರ ಸಂಪೂರ್ಣವಾದಂತಹ ವಿವರಗಳನ್ನು ಈಗಾಗಲೇ ಹೇಳಿದ್ದಾರೆ. ಮತ್ತೆ ನಿಮಗೆ ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ರಲ್ಲ, ಇದು ಮೊದಲ ಮಂಟಪದ ಮುಂಭಾಗದಲ್ಲಿ ಆನೆಗಳೇನು ಕಾಣಿಸ್ತಾ ಇದಾವಲ್ಲ, ಈ ಆನೆಗಳು ಕಾಣಿಸುವಂತಹ ದ್ವಾರ ದಕ್ಷಿಣ ಮುಖದ ದ್ವಾರ. ಮುಂಭಾಗದಲ್ಲಿರುವಂತಹ ದ್ವಾರ ಸಿಂಹದ್ವಾರದ ಮೂಲಕವಾಗಿ ಇವತ್ತು ದೇವಸ್ಥಾನದ ಒಳಗಡೆ ಎಂಟ್ರಿಯನ್ನು ಕೊಡ್ತಾರೆ. ಮತ್ತೆ ಈ ಒಂದು ಆನೆಯ ದ್ವಾರ ಏನಿದೆ, ಆ ಆನೆಯ ದ್ವಾರದ ಮುಂಭಾಗದಲ್ಲೇ ಇವತ್ತು ಇಡೀ ಪ್ರದಕ್ಷಿಣೆ ನಡೆಯುತ್ತೆ. ಮೂರ್ತಿಯನ್ನು ಇಟ್ಕೊಂಡು ಪ್ರದಕ್ಷಿಣೆ. ಈ ಮುಂಚೆ ಏನಾಗ್ತಿತ್ತು ಅಂದ್ರೆ ಇಡೀ ನಗರವನ್ನ ಪ್ರದಕ್ಷಿಣೆ ಮಾಡಬೇಕು ಅನ್ನುವಂತಹ ಪ್ಲಾನ್ ಅನ್ನ ರಾಮಲಲ್ಲಾ ಟ್ರಸ್ಟ್ ಅವರು ಮಾಡ್ಕೊಂಡಿದ್ರು, ರಾಮ ಮಂದಿರದ ಟ್ರಸ್ಟ್ ಅವರು ಮಾಡ್ಕೊಂಡಿದ್ರು ಪ್ಲಾನ್ ಅನ್ನ. ಆದ್ರೆ ಸೆಕ್ಯೂರಿಟಿ ರೀಸನ್ಸ್ಗೋಸ್ಕರ ಯಾವುದೇ ಕಾರಣಕ್ಕೂ ಸಹಿತ ಕೊಡ್ಲಿಲ್ಲ ಪರ್ಮಿಷನ್. ಅದಾದ್ಮೇಲೆ ಒಳಗಡೆನೆ ಮಾಡ್ತೀವಿ ಅನ್ನುವಂತಹ ಕಾರಣಕ್ಕಾಗಿ ಒಳಗಡೆನೆ ನಾವು ಪೂರ್ತಿಯಾಗಿ ಮೆರವಣಿಗೆಯನ್ನು ಮಾಡಿ ತದನಂತರ ದೇವಸ್ಥಾನದ ಒಳಗಡೆ ಇವತ್ತು ರಾಮಲಲ್ಲಾ ಮೊದಲ ಬಾರಿಗೆ ಇಡೀ ದೇಶದ ಜನರಿಗೆ ರಾಮಲಲ್ಲನ ಮೊದಲ ದರ್ಶನ ಇವತ್ತು ಅಯೋಧ್ಯೆಯ ರಾಮ ಮಂದಿರದ ಒಳಗಡೆಯಿಂದ ಆಗುವಂತದ್ದು. ಸಭಾ, ಥ್ಯಾಂಕ್ ಯು ಜಗದೀಶ್ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.